ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋನ ಗುಡ್ ಮಾರ್ನಿಂಗ್ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ತುಂಬಾ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ಮತ್ತು ಚಿನ್ನಿ ಬಂದಿದ್ದಾರೆ. ಅವ್ರ ಜೊತೆ ನಾನು ಮಾರ್ನಿಂಗ್ ರೊಟೀನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಪೀರಿಯಡ್ಸಲ್ಲಿ ಬರೋ ಹೊಟ್ಟೆ ನೋವಿಗೆ ಒಂದು ಒಳ್ಳೆ ಹೋಮ್ ರೆಮಿಡಿನ ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನನ್ನ ಮಗಳ ಡ್ಯಾನ್ಸ್ ಕ್ಲಾಸ್ದು ಸ್ವಲ್ಪ ವಿಡಿಯೋನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ರಲ್ಲಿ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಟೈಮು ಒಂದು 6 ಗಂಟೆ ಆಗಿತ್ತು ಅನಿಸುತ್ತೆ. ಸ್ವಲ್ಪ ಲೇಟೇ ಎದ್ದಿದ್ದೀನಿ ಇವತ್ತು. ಎದ್ಬಿಟ್ಟು ಏನು ಬೀಟ್ರೂಟ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗ್ರೇವಿ ಮತ್ತು ಜೊತೆಗೆ ಏನು ಚಪಾತಿ ಕಾಂಬಿನೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ನೈಟೇನೆ. ಹಂಗಾಗಿಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಈ ಕಡೆ ಮಲ್ಟಿ ಟಾಸ್ಕ್ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಅದೇನೋ ತಾನಾಗಿಯೇ ಬಂದ್ಬಿಡುತ್ತೆ. ಯಾವ್ಯಾವ ಥರ ನಾನು ಮಲ್ಟಿ ಟಾಸ್ಕ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿ. ನೀವು ಕೂಡ ಹೀಗೆ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಟಿಪ್ಸ್ ಏನಾದರೂ ಇದ್ದರೆ ಬೇಗ ಕೆಲಸ ಮುಗಿಯೋದಕ್ಕೆ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದ್ರಿಂದ ನನ್ನ ವಿಡಿಯೋ ನೋಡೋ ಬೇರೆ ಬೇರೆ ಲೇಡೀಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಈಗ ನೋಡ್ತಾ ಇದ್ದೀರಾ, ಒಂದು ಕಡೆ ಬಿಸಿನೀರು ಕುಡ್ಕೊಳ್ತಾ ಸ್ವಲ್ಪ ಬಿಸಿ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಕೊಂಡು ಮತ್ತೆ ಬೀಟ್ರೂಟನ್ನು ವಾಶ್ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪ ಅದು ಆ ಕಡೆ ತುದಿ ಈ ಕಡೆ ತುದಿ ಎರಡನ್ನೂ ಕಟ್ ಮಾಡಿ ಇವಾಗ ನಾನು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಸಿಪ್ಪೆ ಎಲ್ಲ ತೆಗಿಯೋಷ್ಟೊತ್ತಿಗೆ ಮತ್ತು ಬಿಸಿನೀರು ತಣ್ಣಗಾಗಿತ್ತು, ಕುಡ್ಕೊಂಡೆ. ಕುಡ್ದಾದ್ಮೇಲೆ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣದಾಗೆ ಕಟ್ ಮಾಡಿಕೊಂಡ್ರೆ ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ನಾವು ಪಲ್ಯ ಅಂತಲೇ ಅಂತೀವಿ, ಬಟ್ ಡ್ರೈ ಅನ್ನದ ಜೊತೆಗೆಲ್ಲ ನೆಂಚ್ಕೊಳಕ್ಕೆ ಮಾಡ್ತಾರಲ್ಲ ಅದನ್ನು ಪಲ್ಯ ಅಂತಾರೆ ಕೆಲವೊಬ್ಬರು. ಅದಕ್ಕೆ ಇವತ್ತು ಗ್ರೇವಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ನಾನು ಏನೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿದ್ರಿ ಅಂತ ಅನ್ಕೋತೀನಿ. ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆನಂತರ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹುಳಿ ಟೊಮೊಟೊ ಇದ್ದರೆ ಬೆಟರು, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟೊಮೊಟೊ ಜಾಸ್ತಿ ಹಾಕೋದ್ರಿಂದ. ನಾನು ಇಲ್ಲೊಂದು 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾ ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ನಾನು ಬೀಟ್ರೂಟನ್ನು ಅರ್ಧ kg ತೊಗೊಂಡಿರೋದು. ನೀವು ನಿಮಗೆ ಎಷ್ಟು ಹಾಕ್ಕೊಂಡಿರ್ತೀರಿ ಅದ್ರ ಮೇಲೆ ನೀವು ಟೊಮೊಟೊನ ಯೂಸ್ ಮಾಡಿ. ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇವಾಗ ಅದಷ್ಟನ್ನು ಬೀಟ್ರೂಟು ಟೊಮೊಟೊ ಎಲ್ಲನೂ ಹಾಕಿ ಸ್ವಲ್ಪ ಮಟ್ಟಿಗೆ ಫ್ರೈ ಆದಮೇಲೆ ನೀರು, ಅದು ತರಕಾರಿ ಮುಳುಗುವಷ್ಟು ಮಾತ್ರನೇ ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕೋದು ಬೇಡ, ಯಾಕಂದರೆ ಚಪಾತಿಗೆ ಮಾತ್ರ ಅಲ್ವಾ, ಸಾಂಬಾರು ಥರ ಆಗಬಾರ್ದು ಅಂತ ಹೇಳಿ. ಈಗ ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ನಾವು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಆನಂತರ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದನ್ನು ಕ್ಲೋಸ್ ಮಾಡಿದ್ಮೇಲೆ ಒಂದು 3 ವಿಷಲ್ ಹೊಡ್ಸ್ಕೊಳ್ಳಿ. ತುಂಬ ನುಣ್ಣದಾಗಿ ಬೆಂದುಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇದು ಇಲ್ಲಾಂದರೆ ಬೀಟ್ರೂಟ್ ಹಂಗೆ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ. ಈಗ ನಾನು ಅದಕ್ಕೆ ಒಂದು ಪೌಡರ್ ಬೇಕು, ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು 4-5 ಸ್ಪೂನಷ್ಟು ಹುಚ್ಚೆಳ್ಳನ್ನು ಹಾಕ್ಕೊಂಡು ಅದು ಸ್ವಲ್ಪ ಕಲರು ಚೇಂಜ್ ಆಗಬೇಕು, ಜೊತೆಗೆ ಚಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಹುರ್ಗಡ್ಲೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನ ನಾನು ಯಾವಾಗಲೂ ಹಾಕೋದಿಲ್ಲ. ಇವತ್ತು ಇದೊಂಥರ ಬೇರೆ ಥರ ಟೇಸ್ಟ್ ಬರಬೇಕು ಅಂತೇಳಿ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಫ್ರೈ ಮಾಡಿದ್ಮೇಲೆ ಒಂದು ಪ್ಲೇಟ್ಗೆ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು, 1-2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಕಲರು ಚೇಂಜ್ ಆಗಬೇಕು, ಚಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಮಲ್ಟಿ ಟಾಸ್ಕ್ ಅಂತ ಹೇಳಿದ್ಮೇಲೆ ಇದೆ ನೋಡಿ, ಅಲ್ಲಿ ಉರಿತಾ ಇದ್ದೀನಿ. ಈ ಕಡೆ ಅಮ್ಮ ಪಾಪ ಚಪಾತಿ ಕಲಿಸ್ಕೊಡ್ತೀನಿ ಕೊಡು ಅಂತಂದರು. ನಂದು ಪೀರಿಯಡ್ಸ್ ಇತ್ತು ಅವತ್ತು. ಸಿಕ್ಕಾಪಟ್ಟೆ ಹೊಟ್ಟೆ ನೋವು ತಡ್ಕೊಳಕ್ಕಾಗಿಲ್ಲ. ಹೆಂಗಿತ್ತು ಅಂದರೆ ನಂದು ಪೇಯ್ನು, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಪೇಯ್ನು ಬಂದಾಗ ನಾನು ಯಾವ ರೀತಿಯಾಗಿ ತಡ್ಕೋತೀನಿ ಏನು ಎತ್ತ ಅಂತ. ಅದೇನಾದರೂ ಬೇಕು ಅದ್ರ ಬಗ್ಗೆ ವಿಷಯ ಅಂತಂದರೆ ನೀವು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಡೆಲಿವರಿ ಪೇಯ್ನು ಬರುತ್ತಲ್ಲ ಅದೇ ಥರನೇ ಬರುತ್ತೆ, ಹಾಗಾಗಿಬಿಟ್ಟು ಹೇಳ್ತಾ ಇರೋದು. ಇಲ್ಲಿ ನೋಡ್ತಾ ಇದ್ದೀರಾ, ಅಮ್ಮ ಹಿಟ್ಟು ಕಲಿಸ್ತಾಯಿದ್ರು. ನಾನು ಅದಾದಮೇಲೆ ಸ್ವಲ್ಪ ಕಡಲೆ ಬೀಜನೂ ಹುರ್ಕೋತಾ ಇದ್ದೀನಿ. ಈ ಕಡೆ ನೋಡಿ, ಆ ಕಡೆ ವಿಷಲ್ ಹೊಡೆಯಲ್ಲ, ಅದು ಕುಕ್ಕರು ವಿಷಲ್ನೂ ಹೊಡ್ಸ್ಕೊತಾ ಇದ್ದೀನಿ. ಈ ಕಡೆ ಅಮ್ಮಂಗೆ ಏನು ಬೇಕು ಅದನ್ನೂ ಕೇಳ್ತಾ ಇದ್ದೀನಿ. ಈ ಕಡೆ ನಂದು ಏನು ಕೆಲಸ ಇದೆ ಫ್ರೈ ಮಾಡ್ಕೊಳ್ಳೋದು ಅದನ್ನು ಮಾಡ್ತಾಯಿದ್ದೀನಿ. ಈ ಥರ ಹೆಣ್ಮಕ್ಳು ಮಲ್ಟಿ ಟಾಸ್ಕನ್ನು ಮಾಡ್ತೀವಿ. ನೀವು ಬೇರೆ ಯಾವ ಥರನಾದ್ರು ಮಾಡ್ಕೋತೀರಾ ಬೇಗ ಮುಗಿಯೋದಕ್ಕೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ. ಈಗ ನೋಡ್ತಾ ಇದ್ದೀರಾ, ಅಲ್ಲ ಅಮ್ಮಂಗೆ ಸ್ವಲ್ಪ ಎಣ್ಣೆ ಬೇಕಿತ್ತು, ಹಾಗಾಗಿ ಎಣ್ಣೆನೂ ಹಾಕಿದೆ. ಈಗ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡೆ ಆ ಕಡೆ ಲಾಸ್ಟಲ್ಲಿ ಹಾಕೋದಕ್ಕೆ. ಇವಾಗ ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಏನೂ ಕೂಡ ಹಾಕಿಲ್ಲ, ಪೌಡರ್ ರೆಡಿಯಾಗಿದೆ. ಇದನ್ನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ. ಅಷ್ಟೂ ಹಾಕೋದಿಲ್ಲ, 1-2-3 ಸ್ಪೂನ್ ಹಾಕ್ಬೇಕು. ಒಂದು ಸಲಕ್ಕೆ 1-2-3 ಸ್ಪೂನು ಹಾಕಬೇಕು ಅಷ್ಟೇ, ಜಾಸ್ತಿ ಬೇಕಾಗಲ್ಲ. ಜಾಸ್ತಿ ಹಾಕಿದ್ರೂ ಟೇಸ್ಟ್ ಅಷ್ಟು
ಚೆನ್ನಾಗಿರಲ್ಲ. ಅದಾದಮೇಲೆ ನಾನು ಆ ಕಡೆ ಇದು ಮಾಡ್ತಾಯಿದ್ದೆ. ಪಾಪ ಅಮ್ಮ ಹಿಟ್ಟೆಲ್ಲ ಕಲಸಿಟ್ಟು ಬಂದು ಬಾಗಿಲಿಗೇನು ನೀರು ಹಾಕಿರಲಿಲ್ಲ, ಹಂಗಾಗಿ ಬಾಗಿಲಿಗೆ ನೀರು ಹಾಕೋದಕ್ಕೆ ಅಂತ ಬಂದು ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಹಂಗೆ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಪ್ಪು ಪಾಪ ಗಾಡಿ ಬಂದಿತ್ತಲ್ಲ, ಕಸ ಕೊಡೋದಕ್ಕೆ ಹೋಗಿದ್ದ. ಚಿನ್ನಿ ಇನ್ನೂ ಮಲಗಿದ್ಲು, ಎದ್ದಿರಲಿಲ್ಲ. ಈ ಕಡೆ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಅಂಗಡಿಗೆ ಹೋಗಿ ಏನೋ ತೊಗೊಂಬರೋದಿತ್ತು ಅಂತ ಹೇಳಿದೆ ಅಂತ ಅವರು ಕೂಡ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಈ ಒಂದು ಮಧ್ಯದಲ್ಲಿ ಅಮ್ಮು ಎಲ್ಲಿಗೆ ಹೋಗಿದ್ಲು ಅಂದರೆ ಸ್ನಾನಕ್ಕೆ ಹೋಗಿದ್ಲು ಅವಳು. ಬಾಗಿಲು ನೀರು ಹಾಕೋದೆಲ್ಲ ಅವಳದೇ ಕೆಲಸ. ಬಟ್ ಅವರು ಸ್ವಲ್ಪ ಎಲ್ಲ ಲೇಟಾಗಿ ಎದ್ದಿದ್ದರಿಂದ ಮತ್ತು ನನಗೆ ಚಪಾತಿ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಿದ್ದಾಯಿತು ಇವತ್ತು. ಇವಾಗ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಅದು, ಮತ್ತು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಪೌಡರ್ ಒಂದು 3 ಸ್ಪೂನು, ಜೊತೆಗೆ ಸಾಂಬಾರು ಪೌಡರ್ ಒಂದು 3 ಸ್ಪೂನು, 1.5 ಸ್ಪೂನಷ್ಟು ಖಾರದ ಪುಡಿನ ಹಾಕಿ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲದನ್ನು ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಏನಾದರೂ ಆಯಿತು ಅಂತಂದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಇಲ್ಲಿಗೆ ಗ್ರೇವಿ ರೆಡಿ ಆಯಿತು. ಈ ಗ್ರೇವಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಬೀಟ್ರೋಟನ್ನು ನೀವು ಅದು ಜ್ಯೂಸ್ ಇರುತ್ತಲ್ಲ, ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡ್ರೆ ಸ್ವೀಟಾಗಿರುತ್ತೆ. ಕಟ್ ಮಾಡಿದ ಮೇಲೆ ಒಂದು ಸಲ ತೊಳೆದು ಹಾಕಿದ್ರೆ ಅದೇ ಒಂಥರ ಟೇಸ್ಟ್ ಬಂದಿರುತ್ತೆ. ಸುಮ್ಮನೆ ಅದ್ರದ್ದು ಒಳ್ಳೆ ಅಂಶ ನಮಗೇನು ಸಿಗಬೇಕು ಎಲ್ಲನೂ ತೊಳೆದ್ಬಿಟ್ರೆ ಹೋಗ್ಬಿಡುತ್ತೆ ಅಂತೇಳಿ ನಾನು ಮತ್ತೆ ಕಟ್ ಮಾಡಿದ ಮೇಲೆ ತೊಳೆದಿಲ್ಲ, ನೀಟಾಗಿ ವಾಶ್ ಮಾಡಿಕೊಂಡು ಆನಂತರ ತೊಳೆದಿದ್ದೀನಿ. ಸ್ವಲ್ಪ ಸ್ವೀಟ್ ಥರ ಬರುತ್ತೆ. ಬಿಟ್ಟರೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೆ, ಅದಕ್ಕೆ ಖಾರದ ಪುಡಿನೂ ಎರಡನ್ನೂ ಹಾಕಿದ್ದೀನಿ, ನೀವು ನೋಡಿದ್ರಿ ಅಂತ ಅನ್ಕೋತೀನಿ. ಈಗ ಅದಾದಮೇಲೆ ನನ್ನ ಹಸ್ಬೆಂಡು ಟೀಗೆ ಇಡ್ತಾ ಇದ್ದಾರೆ. ಇವರು ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಮಾಡ್ತಾರೆ, ಬಟ್ ಆದ್ರೂ ಟೀ ಮಾತ್ರ ಸಖತ್ತಾಗಿರುತ್ತೆ. ನನಗೆ ಟೀ ಅಂದರೆ ಅವ್ರು ಮಾಡೋ ಟೀ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡೋ ಟೀಗಿಂತನೂ. ಹಂಗೇನೆ ನೋಡ್ತಾ ಇದ್ದೀರಾ, ಅವರು ಹಂಗೇನೆ ಹಾಲು ಹಾಕಿ ನೀರು ಹಾಕಿಬಿಟ್ಟು ಸಕ್ಕರೆ ಎಲ್ಲ ಹಾಕಿ ಟೀ ಪುಡಿ ಹಾಕೋದನ್ನು ಮರ್ತೋದ್ರು ಅನಿಸುತ್ತೆ. ವಿಡಿಯೋ ಹಂಗೆ ರನ್ನಿಂಗಲ್ಲೇ ಇತ್ತು. ಅದಾದಮೇಲೆ ನಾನು ಬಂದು ವಿಡಿಯೋ ಆಫ್ ಮಾಡಿದ ಮೇಲೆ ಟೀ ಪುಡಿ ಹಾಕಿದ್ದೀನಿ, 1 ಸ್ಪೂನಷ್ಟು. ಚೆನ್ನಾಗಿತ್ತು ಟೀ, ಹಂಗಾಗಿ ಹೇಳ್ತಾ ಇದ್ದೀನಿ. ಅವರು ಮರೆತು ವಾಶ್ರೂಮ್ಗೇನೋ ಹೋಗಿದ್ದರು. ಅದಾದಮೇಲೆ ಬಂದು ನಾನೇ ಹಾಕಿ ಇವಾಗ ಸೋಸ್ತಾ ಇದ್ದೀನಿ. ಸೋಸ್ಬಿಟ್ಟು ಅಮ್ಮನಿಗೂ ಕೊಟ್ಟು ನನ್ನ ಹಸ್ಬೆಂಡ್ಗೂ ಕೊಟ್ಟು ನಾನು ಕೂಡ ಅಮ್ಮನ ಜೊತೆನೇ ಕೂತ್ಕೊಂಡು ಸ್ವಲ್ಪ ಟೀ ಕುಡ್ಕೊಂಡೆ. ಆವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು. ಸಿಕ್ಕಾಪಟ್ಟೆ ಹೊಟ್ಟೆ ನೋಯ್ತಾ ಇತ್ತು ನನಗೆ. ಇಲ್ಲಿ ವೀಡಿಯೋದಲ್ಲಿ ಅವಾಗವಾಗ ಅಬ್ಸರ್ವ್ ಮಾಡಿ ಹೊಟ್ಟೆ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಕೆಲಸನ. ಅಲ್ಲಿ ಕಟ್ಟಾಯಿತು ಅಂತ ಅನ್ಕೋತೀನಿ. ಆವಾಗಲೂ ಅಷ್ಟೇ ಅಷ್ಟು ಪೇಯ್ನ್ ಬರುತ್ತೆ ನನಗೆ. ಅದ್ರ ಬಗ್ಗೆ ನಾನು ಯಾವ್ಯಾವ ಥರ ಅಂದರೆ ಹಾಸ್ಪಿಟ್ಲಿಗೆ ತೋರಿಸಿಲ್ವಾ ಅಥವಾ ಹಾಸ್ಪಿಟ್ಲಿಗೆ ತೋರಿಸಿದ್ರು ನಂಗೆ ಬರ್ತಾ ಇದೆಯಾ, ಮನೇಲಿ ಇವಾಗ ಏನೇನು ಮಾಡ್ತಾಯಿದ್ದೀನಿ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಹೇಳ್ತಾ ಇದ್ದೀನಿ. ಅದೇನಾದರೂ ಬೇಕು ಸ್ವಲ್ಪ ಇವಾಗ ಯಾವ ರೀತಿಯಾಗಿ ನಾನು ಕಂಟ್ರೋಲ್ ಮಾಡ್ಕೋತೀನಿ ಅನ್ನೋ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ. ಈಗ ಅದಾಯಿತು. ಟೀ ಎಲ್ಲ ಕುಡಿದ್ಮೇಲೆ ಒಂದು 2 ನಿಮಿಷ ಕೂತಿದ್ದೆ. ಅಮ್ಮ ಒಂದು 2-3 ಚಪಾತಿ ಹೊಸ್ದು ಆಗಿದ ತಕ್ಷಣ ನಾನು ಬಂದು ಚಪಾತಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಫೋನ್ ಬಂದು ಸ್ವಲ್ಪ ಕಟ್ಟಾಯಿತು. ನಾನು ಕೂಡ ಚಪಾತಿ ಬೇಯಿಸ್ಕೊಂಡು ಈ ಕಡೆ ಮಕ್ಳಿಗೂ ತಿನ್ನೋದಕ್ಕೂ ಹಾಕ್ಕೊಡ್ಬೇಕು, ಬಾಕ್ಸ್ಗೂ ರೆಡಿ ಮಾಡಬೇಕಿತ್ತು. ಹಂಗಾಗಿ ಸ್ವಲ್ಪ ಬೇಗನೆ ಮುಗಿಬೇಕಿತ್ತು. ಅಲ್ಲಿ ನೋಡ್ತಾ ಇದ್ದೀರಾ ನನ್ನ ಕೈ ಹೆಂಗೆ ಇಟ್ಕೊಂಡಿದ್ದೀನಿ ಅಂತ. ನನ್ನ ಕಷ್ಟ ಯಾರಿಗೂ ಬರಬಾರ್ದು ಅಂತೇಳಿ, ನಿಜವಾಗ್ಲೂ ನನ್ನ ಶತ್ರುಗೂ ಕೂಡ ಈ ಥರ ಕಷ್ಟ ಬರಬಾರ್ದು ಅನಿಸುತ್ತೆ ನನಗೆ. ಅಷ್ಟು ಪೇಯ್ನ್ ಬರುತ್ತೆ. ಕೊನೆಗೆ ಇಷ್ಟೆಲ್ಲ ಮಾಡಿ ಅಮ್ಮಗೆ ತಲೆಯೆಲ್ಲ ಬಾಚಿ ಅವಳಿಗೆಲ್ಲ ರೆಡಿ ಆಯಿತು. ವ್ಯಾನ್ ಬರೋಕ್ಕಿನ್ನ ಟೈಮ್ ಇತ್ತು. ನನಗೆ ಸಖತ್ ಸುಸ್ತಾಗ್ತಾಯಿತ್ತು. ತಲೆನೇ ಸುತ್ತದಂಗೆ ಆಗ್ತಾಯಿತ್ತು. ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಒಂದು ಟ್ಯಾಬ್ಲೆಟ್ ತೊಗೊಂಡೇ ಬಿಟ್ಟೆ, ತಡ್ಕೊಳಕ್ಕಾಗ್ದಿಲ್ಲೇ ಒಂದು ಟ್ಯಾಬ್ಲೆಟ್ ತೊಗೊಂಡು ಅಷ್ಟು ಅಲ್ಲಿವರೆಗೂ ಅವಾಯ್ಡ್ ಮಾಡ್ತೀನಿ ನಾನು ಟ್ಯಾಬ್ಲೆಟ್ನ. ಅದಾದಮೇಲೆ ತುಂಬ ತಡ್ಕೊಳಕ್ಕಾಗಿಲ್ಲ ಅಂತ ಅಂದಾಗ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಟ್ಯಾಬ್ಲೆಟನ್ನು ತೊಗೊಂಡು ಅಲ್ಲಿ ನೋಡಿ ಟ್ಯಾಬ್ಲೆಟನ್ನು ತೊಗೊಂಡು ಆನಂತರ ನಾನು ಸ್ನಾನಕ್ಕೆ ಹೋಗ್ತೀನಿ. ವ್ಯಾನ್ ಬರೋಷ್ಟೊತ್ತಿಗೆ ಶೂ ಎಲ್ಲ ಹಾಕ್ಕೊಂಡಿರಿ ಮಕ್ಕಳ ಅಂತ ಹೇಳಿಬಿಟ್ಟು ನಾನು ಸ್ನಾನಕ್ಕೆ ಹೋದೆ. ಈ ಥರ ಪೇಯ್ನ್ ನಿಮಗೂ ಬರುತ್ತಾ, ನೀವು ಹಿಂಗೇನೆ ಅನುಭವಿಸ್ತೀರಾ ಏನು ಅನ್ನೋದನ್ನು ತಿಳಿಸಿ, ಅಥವಾ ನೀವು ಬೇರೆ ಏನಾದರೂ ಟ್ರೈ ಮಾಡಿದ್ರೆ ನನಗೂ ಕೂಡ ತಿಳಿಸಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ಕಷಾಯ ಮಾಡ್ಕೋತಾ ಇದ್ದೀನಿ. ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ನೀರಿಟ್ಟರೆ ಅದು ಸ್ವಲ್ಪ ಅರ್ಧ ಅಥವಾ 3/4 ಲೋಟ ಆಗೋಷ್ಟು ಕುದಿಸ್ಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಸ್ವಲ್ಪ ಅರಶಿನ ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ನಾನು ಸೋಸ್ಕೋತಾ ಇದ್ದೀನಿ. ಅದು ಸ್ವಲ್ಪ ದೊಡ್ಡದಾಗೆ ಇದೆ ಲೋಟ, ನೋಡೋಕ್ಕೆ ಸಣ್ಣದಾಗಿ ಕಾಣಿಸುತ್ತೆ. ಅದರಲ್ಲಿ ಫುಲ್ ಲೋಟ ಹಾಕಿದ್ದೆ, ಇಷ್ಟ ಆಗೋವರೆಗೂ ಕುದಿಸ್ಕೊಂಡಿದ್ದೀನಿ. ಅದು ಚೆನ್ನಾಗಿರುತ್ತೆ. ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಜೇನುತುಪ್ಪ ಏನೂ ಆ್ಯಡ್ ಮಾಡಲ್ಲ, ನಿಂಬೆಹಣ್ಣು ಹಾಕಿಲ್ಲ. ಆದ್ರೂ ಅದನ್ನು ಕುಡಿದಾಗ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಇದು ಹಿಂದಿನ ದಿನ ಮಾಡ್ಕೊಂಡಿದ್ದು ಅಮ್ಮ ಡ್ಯಾನ್ಸ್ ಕ್ಲಾಸ್ದು ವಿಡಿಯೋ. ಇಲ್ಲಿ ಸಾಂಗು ಕಾಪಿರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ. ಇಷ್ಟರ ಮಟ್ಟಿಗೆ ಕಲಿಸಿದ್ದಾರೆ.
ಚೆನ್ನಾಗಿ ಕಲಿಸ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅನ್ನಿಸ್ತು. ಸ್ಟ್ರಿಕ್ಟು ಇಲ್ಲ, ಈ ಕಡೆ ಕಲಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ತುಂಬ ಚೆನ್ನಾಗಿ ಅನ್ನಿಸ್ತು. ನನಗೂ ಕೂಡ ಹೋಗಿದ್ದೆ ಅವರು ಡ್ಯಾನ್ಸ್ ಕ್ಲಾಸ್ ಹತ್ರ, ಆವಾಗ ನೋಡಿದ್ದಲ್ವ, ಹಾಗಾಗಿ ಇಷ್ಟ ಆಯಿತು. ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್. ನನ್ನ ಮಗಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾಳೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.